ನಮಸ್ಕಾರ ವಿದ್ಯಾರ್ಥಿಗಳೇ. 2024-25 SSLC Model Question Paper Number 4 NCERT syllabus ಇಂದು English subject ಕೋಡ್ ನಂಬರ್ 15E ಇದರಲ್ಲಿ ಬರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ಇವತ್ತು ನಿಮಗೆ ಬಿಡಿಸಿಕೊಡ್ತೇನೆ. First question, multiple choice questions. Kavya was very happy. The appropriate question tag to be added is Kavya wasn't she. Statement is affirmative, tag must be negative. Helping verb or to be main verb. Was, wasn't, Kavya, female, wasn't she. Wasn't she. This answer is right. Wasn't she? Yes. They looked like black mountains. Figure of speech. They, something, mountains, some other thing, two different things are compared, like is used, so simile. Alex is you, consonant sound. A European who lives in Yan Island. A Yana. This option is right. Article, fill up the blank with the article. Ivrenu anbaka suggestion kodbekaitalla, ಏನು ಬರಬೇಕಾಗಿತ್ತು ಹಿಂಗತೆ. The appropriate group of articles is ಅಂತೇನ ಅನ್ಬೇಕಾಗಿತ್ತು, ಅಂದಿಲ್ಲ, ಕ್ವಶನ್ ಕೊಡಬೇಕಾಗಿತ್ತು. ನಾವು ಇವತ್ತು ತುಂಬಿಟ್ಟು ಅಂದಾಜು ಇದೆ ಇದು ಅಂತ ಹೇಳಿ ಅದೇ ಬಿಟ್ರೆ ಮತ್ತೆ ಬೇರೆ. Komal is regular to school. The negative prefix for the underlined word is regular, irregular. She patted me on the back. ದುಬ್ಬದ ಮ್ಯಾಲ್ ಬಡಿತಾರಲ್ರಿ. For the back, along the back, on the back, in the back, on the back. ಈ ಬೆಳಗಾವ್ ಮಂದಿ ನೋಡ್ರಿ ಇನ್ ದ ಬ್ಯಾಕ್ ಅಂದ್ರೆ ಇಂಗ್ಲಿಷ್ ಹಂಗಲ್ಲ, ಕನ್ನಡ ಶಬ್ದ ಬಳಸ್ತಾರೆ. ಬೆಣ್ಣಾಗ ಬಡಿತೀನಿ ನನಗಂತಾರೆ. ಬೆಣ್ಣಾಗ ಮಾಲೆಯಲ್ಲಿ ಒಂದು ನಿನಗ ಬೆಣ್ಣಾಗ ಬಡಿತೀನಿ. ನಮ್ಮ ಪರಿಚಯ ಒಬ್ಬರು ಇದ್ರು, ಬೆಳಗಾವ್ ಸೈಡ್ನವರು, ಸಂಕೇಶ್ವರದವರು ಎಲ್ಲ ಇದ್ರು. ಬಾಲ್ಯ ಒಂದಿಲ್ಲಿ ನಿನಗ ಬೆಣ್ಣಾಗ ಬಡಿತೀನಿ ಅಂತಿದ್ರು. ಬೆಣ್ಣ ಮೇಲೆ ಅನ್ಬೇಕ್ರಿ. ಆನ್ ದ ಬ್ಯಾಕ್. ಪ್ಯಾಟ್ ಅಂದ್ರೆ ತಟ್ಟೋದು, ವೆರಿ ಗುಡ್ ಅಂತ ಮಾಡ್ತೀವಲ್ಲ, ಬೆಣ್ಣ ಮೇಲೆ ತಟ್ತೀವ್ರಿ. ಫಾಲ್ಟ್ಸ್, ಅವರ ಫಾಲ್ಟ್ಸ್, ಪೇರೆಂಟ್ಸ್ ಲವ್ ಅಸ್. ಕಾಮನ್ ಅಲ್ರಿ ಅದು. ನನ್ನ ಮಕ್ಕಳು ಕೂಡ ಹಾಗಾರೆ, ಬೇಕಾದಷ್ಟು ತಪ್ಪು ಮಾಡ್ತಾರ, ಬೇಯ್ತೀವಿ, ಮತ್ತೆ ಲವ್ ಮಾಡ್ತೀವಿ. ಇನ್ಸ್ಪೈಟ್ ಆಫ್ ಬರ್ತೈತ್ರಿ ಅದು. ಇನ್ಸ್ಪೈಟ್ ಆಫ್. ಡಿಸೈಡ್ಸ್ ಬರೋದಿಲ್ಲ, ಇದು ಡಿಸೈಡ್ಸ್ ಬರಬೇಕು, ಬಟ್ ಬರೋದಿಲ್ಲ. ಯಾಕಂದ್ರೆ ಡಿಸೈಡ್ಸ್ ಕಂಜಂಕ್ಷನ್. ಎರಡು ಕ್ಲಾಸ್ ಬಂದಿದ್ರೆ ನೌನ್ ಫ್ರೇಸ್ ಬಂದತ್ತಿಲ್ಲ. ನೌನ್ ಫ್ರೇಸ್ ಬಂದತ್ತಂದ್ರೆ ಪ್ರಪೋಸಿಷನ್ ಬರಬೇಕು. ಇನ್ಸ್ಪೈಟ್ ಆಫ್ ಬರ್ತೈತ್ರಿ. ಈ ಒಂದು ಕಂಜಂಕ್ಷನ್ ಇದು ಸಿಂಪಲ್ ಸೆಂಟೆನ್ಸ್ ಮಾಡೋಕೆ ಬರ್ತೈತಿ, ಬಟ್ ಮೀನಿಂಗ್ ಅಪ್ರೋಪ್ರಿಯೇಟ್ ಆಗೋದಿಲ್ಲ. ಇನ್ ಸ್ಪೈಟ್ ಆಫ್ ಅವರ್ ಫಾಲ್ಟ್ಸ್ ಅವರ್ ಪೇರೆಂಟ್ಸ್ ಲವ್ ಅಸ್ ಸ್ಟಿಲ್ ಅಂತಂದಾಗ ನಾವೆಷ್ಟೋ ತಪ್ಪುಗಳು ಮಾಡ್ತಿದ್ರು ನಮ್ಮ ತಂದೆ ತಾಯಿಗಳು ನಮ್ಮ ಪ್ರೀತಿ ಮಾಡೇ ಮಾಡ್ತಾರ, ಬೈತಾರ, ಬಡಿತಾರ, ಮತ್ತು ಅವಳು ಬಾಯ ಪೂರ್ಣ ಬಾ ಅಂತಾರ. ಅನಾಲಜಿ. ಟು ವೇಟ್ ಅದರ ಈ ಟು ಹೋಮೋಫೋನ್ ರೀ. ಅದು ಹೋಮೋಫೋನ್ ಆಗಲಿದೆ ನೈಸ್ ಆಗಿ. ಇದು ಟೂ ಆಗ್ತೈತಿ, ಇದು ಟು ಆಗ್ತೈತಿ. ಟು ಇಲ್ಲೇ ನನಗೆ TWO ಆಗಿತ್ತು ಬೆಸ್ಟ್ ಆಗ್ತೈತಿ. TWO 2 ನಂಬರ್ 2 1 2 ಅದು ಇಲ್ಲೇ
ಇಲ್ಲೇ TW ಕೊಟ್ಟಿದ್ರೆ ಚಂದ ಇರ್ತಿತ್ತು. ಇಲ್ಲಿ TW ಕೊಟ್ಟು 2 ಕೊಟ್ಟಿದ್ರೆ ಚಲೋ. 2 ವೇಟ್ ಇದು WAIT ವೇಟ್ ಮಾಡ್ರಿ ನೀವು. ಅವ್ರು WI ಜಸ್ಟ್ ವೇಟ್ ಕೊಟ್ಟಾರೆ, WAIT ವೇಟ್ ಮಾಡ್ರಿ. ಹೋಮೋಫಾನ್ಸಿವ್ ಕರೆಕ್ಷನ್ ಕರೆಕ್ಟ್, ನೌನ್ ಫಾರ್ಮ್ ವರ್ಬ್ ಫಾರ್ಮ್, ನೌನ್ ಫಾರ್ಮ್ ವರ್ಬ್ ಫಾರ್ಮ್. ಎಜುಕೇಶನ್ ಎಜುಕೇಟ್ ಮಾಡ್ರಿ, ವರ್ಬ್ ಫಾರ್ಮ್ ಕರೆಕ್ಟ್ ಆಗ್ತದೆ. ಅಂದ್ರೆ ನೌನ್ ಫಾರ್ಮ್ ವರ್ಬ್ ಫಾರ್ಮ್, ನೌನ್ ಫಾರ್ಮ್ ವರ್ಬ್ ಫಾರ್ಮ್. ಇದು ಪೆರಿಶ್, ಡೈ ಸಿನೋನಿಮ್ಸ್. ಟ್ರಾನ್ಸಿಟರಿ, ಟೆಂಪರರಿ, ಟ್ರಾನ್ಸಿಟರಿ. ಓಕೆ, ಅಂದ್ರೆ ಸಿನೋನಿಮ್ಸ್ ಅದು. ಬ್ರೈಡ್ ಗ್ರೂಮ್, ಬ್ರೈಡ್ ಜೆಂಡರ್ ಚೇಂಜ್ ಆಗ್ತೈತಿ. ಇದು ವರ ಕನ್ಯಾ. ನೆಫ್ಯೂ ಅಂದ್ರೆ ಗಂಡು, ಮೇಲ್ ಫೀಮೇಲ್, ಮೇಲ್ ಫೀಮೇಲ್, ಮೇಲ್ ಫೀಮೇಲ್. ನೆಫ್ಯೂದು ಫೀಮೇಲ್ ನೀಸ್, NIECE. ನೆಕ್ಸ್ಟ್ ಕ್ವಶನ್. ರೀರೈಟ್ ಆಸ್ ಡೈರೆಕ್ಟೆಡ್. ಹೇಳಿ ಸರ್ ಏನ್ ಮಾಡ್ಬೇಕಂತ ಹೇಳಿ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ 1, 2, 3 ಯಾವ್ದು ಮಾಡ್ಬೇಕು? ಹ್ಯಾಡ್ ಬೀನ್ ನಂತರ ಅಂದ್ರೆ ಮೂರನೇ ಇಫ್ ಕ್ಲಾಸ್ ಇದು. ಇಫ್ ಶಿ ಹ್ಯಾಡ್ ಬೀನ್ ವೈಸ್ ಐ ವುಡ್ ನಾಟ್ ಹ್ಯಾವ್ ಅಪೋಸ್ಡ್ ಹರ್ ಆಗ್ತದೆ. ಕೊಟ್ಟ ಕ್ವಶನ್ ಏನದ? ಹ್ಯಾಡ್ ಶಿ ಬೀನ್ ವೈಸ್ ಐ ಶುಡ್ ನಾಟ್ ಹ್ಯಾವ್ ಅಪೋಸ್ಡ್ ಹರ್ ಅಂತ ಕೊಟ್ಟದ್ದು. ನಾವೇನ್ ಮಾಡ್ಬೇಕು? ಇಫ್ ಶಿ ಹ್ಯಾಡ್ ಬಿಡ್ರಿ, ಇಫ್ ಶಿ ಹ್ಯಾಡ್ ಬೀನ್ ವೈಸ್, if she had been wise I would not have opposed her. Question number 12. Frame a question to get underlined words as answer. He woke up early in the morning. When did he wake up? When did he wake up? Question mark. Use the following word as verb in your own sentence. Color. Ravi Verma colored his drawing. I color my drawing. Color ಹೊರಗೆ ಮಾಡಬೇಕು, ಬಣ್ಣ ಹಾಕು. I color my drawing. My brother draws pictures and I color them. ಮಾಡ್ರಿ, ಬೆಸ್ಟ್ ಆಯ್ತು ನೋಡ್ರಿ. My brother draw pictures. My brother draws pictures. My brother draws pictures and I color them. ಹೊರಬಾಗ್ತೈತೆ ನೋಡ್ರಿ. ಆಕ್ಚುಲಿ ನಾವು ಹೊರಬಾಗಿ ಯೂಸ್ ಮಾಡ್ಬಂದ ಸ್ವಲ್ಪ ಮೀನಿಂಗ್ ಕ್ಲಿಯರ್ ಆಗುವಂಗ ಮಾಡ್ರಿ. ಅದಷ್ಟು ಸ್ವಲ್ಪ ಮಾಡ್ರಿ. ಮತ್ತೆ ಏನಾದ್ರು ಡಬಲ್ ಸೆಂಟೆನ್ಸ್ ಬರಿಬೇಕು ಅಂತ ಬರೆಯಕ್ಕೆ ಹೇಳಿದ್ ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಸಾಕು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಬರೀರಿ. ಆಕ್ಚುಲಿ ಮೀನಿಂಗ್ ತಿಳಿಸೋ ಮುಂದೆ ಸಿಚುವೇಶನಲ್ ಅಪ್ರೋಚಸ್ ಮಾಡ್ಬೇಕಂತದ. B.Ed ಕಲಿತು ನಾವು. ಅಂದ್ರೆ ಆ ವರ್ಡ್ ಸಿಚುವೇಶನ್ ತಗೊಂಡು ಬಂದು ಆ ವರ್ಡ್ ಅನ್ನು ಕಲಿಸ್ಬೇಕಂತದ. ನೀವು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರಾಗ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನ್ ಮಾಡಿದ್ರಿ? ಸಿಂಪ್ಲಿ ಮಾಡಿಬಿಟ್ರಿ ಸಿಂಗಲ್ ಸೆಂಟೆನ್ಸ್. ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟದ್ರಿ ಬಿಡ್ತೇನೆ. ಬರ್ರಿ ಇಲ್ಲಿ. Change as directed. Change the following sentence into reported speech. Last ಕೊಡುವಂತ ಕ್ವಶನ್ ಫಸ್ಟ್ ಕೊಡ್ತಾರೆ. The officer said to the peon. ಆರ್ಡರ್ ಆಗ್ತದೆ ಇದು. Are you a fool to water these plastic plants? The officer asked. ಇಂಪರೇಟಿವ್ ಆಗಿದ್ರೆ ಆರ್ಡರ್ ಆಗ್ತಿತ್ತು, ಇಂಟ್ರಾಗೇಟಿವ್ ಅದ ಆಸ್ಕ್ಡ್ ಅಂತ. The officer asked the peon. Asked to the peon ಅನ್ಬಾರ್ದ್ರಿ. The officer asked the peon if. ಎಷ್ಟೋ ಕ್ವಶನ್ ಆಯ್ತಲ್ಲ. Are you a fool? You are a fool. He is a fool. He was a fool. ಹಿಯರ್ ಮಾಡ್ರಿ, ಶಿಯರ್ ಮಾಡ್ರಿ. peon ಗಂಡು ಹೆಣ್ಣು ಕೂಡ ಆಗ್ಬೋದು ಇದು.
ಗಂಡಂತೂ ಆಗ್ತದೆ. The officer asked the peon if he was a fool to water those plastic plants. These ಹೋಗಿ those ಆಗಬೇಕು. ಗೊತ್ತಾಗ್ತದಲ್ಲ. The officer asked the peon if are you a fool? You are a fool. He is a fool. If he was a fool to water those plastic plants. Combine the sentences into simple sentence, a complex sentence. First simple, next complex. ಕೊಟ್ಟದ್ದು ಡಬಲ್ ಸೆಂಟೆನ್ಸ್. ಕಾಂಪೌಂಡ್ ಐತನ ಅಂತ ಮಾಡಿದ್ದಾನೆ. ಡಬಲ್ ಸೆಂಟೆನ್ಸ್ ಕೊಟ್ಟರು. ಶಿ ಈಸ್ ವೆರಿ ಕ್ಲೆವರ್. ಶಿ ಕೆನಾಟ್ ಬಿ ಫೂಲ್ಡ್. ಈಜಿ ಐತೆ ಅಲ್ರಿ. ಸಿಂಪಲ್ ಮಾಡ್ಬೇಕಾದ್ರೆ ಟು ಹಾಕ್ರಿ. ಕಾಂಪ್ಲೆಕ್ಸ್ ಮಾಡ್ಬೇಕಾದ್ರೆ ಸೋ ದ್ಯಾಟ್ ನಾಟ್ ಹಾಕ್ರಿ. ಈಸಿಯಾಗಿ ಸಿಂಪಲ್ ಕಾಂಪ್ಲೆಕ್ಸ್ ಎರಡೂ ಆಗ್ಬಿಡ್ತೈತಿ. ಟು ಹಾಕಿದ್ರೆ ಸಿಂಪಲ್ ಆಗ್ತದೆ. ಸೋ ದ್ಯಾಟ್ ನಾಟ್ ಹಾಕಿದ್ರೆ ಕಾಂಪ್ಲೆಕ್ಸ್ ಆಗ್ತದೆ. ಶಿ ಈಸ್ ಟೂ ಕ್ಲೆವರ್ ಟು ಬಿ ಫೂಲ್ಡ್. ಸಿಂಪಲ್ ಆಗ್ತದ್ರಿ. ಶಿ ಈಸ್ ಟೂ ಕ್ಲೆವರ್ ಟು ಬಿ ಫೂಲ್ಡ್. ಸಿಂಪಲ್. ಕಾಂಪ್ಲೆಕ್ಸ್ ಮಾಡಂತಾರ. ಶಿ ಈಸ್ ಸೋ ಕ್ಲೆವರ್ ದ್ಯಾಟ್ ಶಿ ಕೆನಾಟ್ ಬಿ ಫೂಲ್ಡ್. ಸಾಕ್ರಿ. ನೆಕ್ಸ್ಟ್ ಏನದಲ್ಲ ಲಾಸ್ಟ್. Change the following sentence into other two degrees of comparison. Very few countries in the world are as large as India ಅಂತಾರ. ಅಂದ್ರೆ ಪಾಸಿಟಿವ್ ನಾಗ ಐತೆ. ಇದನ್ನ ಕಂಪ್ಯಾರಿಟಿವ್ ಮಾಡ್ತೇನ್ರಿ. India is larger than most other countries in the world. India is larger than most other countries in the world. Comparative ಇದು ಸೂಪರ್ಲೇಟಿವ್ ಮಾಡ್ತೀರ. India is one of the largest countries in the world. Once again, India is one of the largest countries in the world. Okay friends, ನಿಮ್ಮ ಈ 10th ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕ್ವಶನ್ ಅದಲ್ಲ, ಯೂಶುವಲಿ ನಾನು ಏನು ಮಾಡ್ತೀನಿ, ನಂದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಚಾನಲ್ದೊಳಗೆ ಹಾಕೊಂತ ಬಂದೇನೆ. ಬಟ್ ಇನ್ನು ನಾಳೆಗೆ ಸೆಕೆಂಡ್ ಇಯರ್ ಎಕ್ಸಾಮ್ ಇಂಗ್ಲಿಷ್ ಇದೆ. ಮತ್ತು ಅದಕ್ಕೆ ನಾಳೆ ಇವತ್ತು ಲಾಸ್ಟ್ ಅವ್ರದ್ದು ಬಹುತೇಕ ಮಾಡಿನೆಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಟ್ಟೇನೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ. ಅವ್ರದ್ದೇನದು ಕ್ವಶನ್ ಬ್ಯಾಂಕ್ ಎತ್ತೊಂದು ಬಿಡಿಸ್ಕೊಟ್ಟಿನಿ. 3 ಮಾಡಲ್ ಕ್ವಶನ್ ಪೇಪರ್ಸ್ ಇದ್ದವು, ಅವನು ಬಿಡಿಸ್ಕೊಟ್ಟಿನಿ. ಇನ್ನಷ್ಟು ಕೆಲಸ ಐತಿ. ಎಕ್ಸಾಮ್ ಮುಗಿದ ನಂತರ ಮಾಡಿಕೊಡ್ತೇನೆ ಅಂತ ನೆಕ್ಸ್ಟ್ ಇಯರ್ ಹುಡುಗರಿಗೆ. ಹಾಗಾಗಿ ನಿಮ್ಮದು 10th ಎಕ್ಸಾಮ್ ಬರೋವರೆಗೂ ನಾನು ಏನು ಮಾಡ್ತೇನೆ ಅಂತಂದ್ರೆ ಅವ್ರದ್ದೊಂದು ಸ್ವಲ್ಪ ಸೆಕೆಂಡ್ PUC ಸ್ವಲ್ಪ ಸ್ಟಾಪ್ ಇಡ್ತೀನಿ. ನಿಮ್ಮ ಎಕ್ಸಾಮ್ ಬರೋವರೆಗೂ ನನ್ನ ಕಡೆ ಇರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಇದು ನನಗೆ ಕನ್ನಡ ಮೀಡಿಯಮ್ದವ್ರಿಗೆ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನ ಹಾಕಿಬಿಟ್ಟೀನಿ. ಇಂಗ್ಲೀಷ್ ಮೀಡಿಯಂ ಫಸ್ಟ್ ಲ್ಯಾಂಗ್ವೇಜ್ ಅವ್ರದ್ದು 4 ಕ್ವಶನ್ ಪೇಪರ್ನ ಹಾಕಿಬಿಟ್ಟೀನಿ. ಈಗಾಗಲೇ ಅಪ್ಲೋಡ್ ಮಾಡೀನಿ. ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಭಾಳ ಮಾಡೀನಿ. ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ 1 or 2 ಮಾಡಿರಬೇಕು. ಇವತ್ತೊಂದು ಸಹಿತ ಒಂದು ವಿಡಿಯೋ ಅಲ್ಲಿ ಹಾಕ್ತೀನಿ, ಒಂದು ವಿಡಿಯೋ ಇಲ್ಲಿ ಹಾಕಿರ್ತೀನಿ. ಇನ್ಮೇಲೆ ನೀವು ಏನು ಮಾಡ್ರಿ ಅಂತಂದ್ರೆ 10th ವಿದ್ಯಾರ್ಥಿಗಳು ನೀವು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿನೂ ನೋಡ್ರಿ. ಆಮೇಲೆ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಅಂತ ನಂದು ಇನ್ನೊಂದು ಚಾನಲ್ ಅದಲ್ಲ, ಅದನ್ನು ನೋಡ್ರಿ. ಅಲ್ಲಿ ಸರ್ಚ್ ಮಾಡ್ರಿ. 10th ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮ್ ಬರೋವರೆಗೂ ಅಲ್ಲಿ ಇಲ್ಲಿ ಕೂಡ ಹಾಕ್ತೀನಿ. ದಿನ 2-3 ವಿಡಿಯೋ. ಹಾಗಾಗಿ ಸ್ವಲ್ಪ ಒಂದು ನಿಮ್ದು ಎಕ್ಸಾಮ್ ಬರೋವರೆಗೂ ಈ ವರ್ಷ ಪೆಂಡಿಂಗ್ ಇಟ್ಟಿರ್ತೇನೆ ಆ PUC ಅವ್ರದ್ದು. 2 ಚಾನಲ್ದಲ್ಲಿ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಟರ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 2 ಕಡೆ ಸಬ್ಸ್ಕ್ರೈಬ್ ಆಗ್ರಿ. 2 ಕಡೆ ಸಬ್ಸ್ಕ್ರೈಬ್ ಆಗ್ರಿ. ನೀವು ನೆಕ್ಸ್ಟ್ PUC ಬರಬೇಕಲ್ಲ. ಈಗ ಎಕ್ಸಾಮ್ 10th ಎಕ್ಸಾಮ್ ಬರ್ತಾರೆ, PUC ಬರ್ತಾರೆ. PUC ಫಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಬಿಡಿಸಿರ್ತೀನಲ್ಲ, PUC ಫಸ್ಟ್ ಇಯರ್ ಸಿಲೆಬಸ್ ಡಿಸ್ಕಷನ್ ಮಾಡಿರ್ತೀನಲ್ಲ, ಗ್ರಾಮರ್ ಡಿಸ್ಕಷನ್ ಮಾಡಿರ್ತೀನಲ್ಲ. ನಿಮ್ಗೆ ಆರಾಮಾಗಿ ನಾನು ಬಿಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ಸ್ ಬರ್ತವೆ, ನಿಮಗೆ ಫಸ್ಟ್ ಬರ್ತವೆ. ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಹಾಕ್ಕೊಂಡಿರ್ರಿ. 2 ಕಡೆ ನಿಮಗೆ ಪ್ರಾಫಿಟ್ ಆಗ್ತದೆ. ಓಕೆ, ಇಲ್ಲಿ ಬರುವಂಥ ಕ್ವಶನ್ಸ್ಗಳನ್ನ ಬಿಡಿಸ್ಕೊಟ್ಟೇನೆ ಫ್ರೆಂಡ್ಸ್. ಇವತ್ತು ಇವೆರಡೂಗಳನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ನೀವು ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ವೆಯ್ಟ್ ಮಾಡ್ತಿರ್ತೀರಿ. ನಾನು ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.
Thank you once again. Thank you all.